ಹಲೋ ಮಕ್ಕಳೇ, ನಾವಿವತ್ತು ರೇಷಿಯೋ ಅನಾಲಿಸಿಸ್ ಚಾಪ್ಟರಿಂದ ಬಂದಿರುವಂಥ 12 ಮಾರ್ಕ್ಸ್ ಪ್ರಾಬ್ಲಮ್, ಈ ಫೈನಲ್ ಎಕ್ಸಾಮ್ ಪ್ರಾಬ್ಲಮ್ದು ಸೊಲ್ಯೂಷನ್ನ ಕಂಡುಹಿಡಿಯೋಣ. ಫಸ್ಟ್ ಒನ್ ಬಂದುಬಿಟ್ಟು ಕರೆಂಟ್ ರೇಷಿಯೋ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ 4 lakh ಡಿವೈಡೆಡ್ ಬೈ 2,50,000 ಈಕ್ವಲ್ ಟು 1.6 ಟೈಮ್ಸ್. ಸೊ ನಾವು ರೇಷಿಯೋನ ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಟೈಮ್ಸ್ ಅನ್ನೋ ವರ್ಡ್ನ ಆ್ಯಡ್ ಮಾಡ್ತೀವಿ. ಸೆಕೆಂಡ್ ಒನ್ ಬಂದುಬಿಟ್ಟು ಟೋಟಲ್ ಅಸೆಟ್ ಟು ಡೆಟ್ ರೇಷಿಯೋ. That is equal to total assets divided by long term debts. Total assets ಹೇಗೆ ಬರುತ್ತೆ? ನಿಮ್ಮ ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ ಆ್ಯಡ್ ಮಾಡಿದಾಗ. ಕರೆಂಟ್ ಅಸೆಟ್ಸ್ 4 lakh, ಫಿಕ್ಸ್ಡ್ ಅಸೆಟ್ಸ್ ಯಾವುದ್ಯಾವುದಿದೆ? ಫಿಕ್ಸ್ಡ್ ಅಸೆಟ್ಸ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಇದೆ. ಅದೆರಡು ಸೇರಿದ್ರೆ 8 ಲಕ್ಷ ಆಗುತ್ತೆ. ಆ ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ ಎರಡೂ ಆ್ಯಡ್ ಮಾಡಿದಾಗ 12 lakh ಬರುತ್ತೆ. ಸೊ ದಿಸ್ ಇಸ್ ಟೋಟಲ್ ಅಸೆಟ್ಸ್. So total assets divided by long term debts equal to 12 times ಸಿಗುತ್ತೆ. ಥರ್ಡ್ ಒನ್ ಬಂದುಬಿಟ್ಟು ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಟು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 20 lakh ಇದೆ, ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್ ಯಾವುದ್ಯಾವುದಿದೆ? ಎರಡಿದೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಫರ್ನಿಚರ್. ಪ್ಲಾಂಟ್ ಆ್ಯಂಡ್ ಮೆಷಿನರಿ 3 ಲಕ್ಷ ಇದೆ, ಫರ್ನಿಚರ್ 5 lakh ಇದೆ. ಸೊ ಇದೆರಡೂ ಆ್ಯಡ್ ಮಾಡಿದಾಗ 8 lakh. So this is the fixed assets. So revenue from operations ಮತ್ತು fixed assets ನ ಡಿವೈಡ್ ಮಾಡಿದಾಗ ನಮಗೆ 2.5 times ಸಿಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ. ದಟ್ ಈಸ್ ಈಕ್ವಲ್ ಟು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 20 lakh ಡೈರೆಕ್ಟ್ ಆಗಿದೆ ಕ್ವೆಶ್ಚನಲ್ಲಿ. ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? Working capital is the difference of current assets minus current liabilities. 4 lakh minus 2,50,000, 1,50,000. This is your working capital. Okay. So revenue from operations divided by working capital. So 20 lakh divided by 1,50,000 equal to 13.33 times. So this is working capital turnover ratio. Next one, operating profit ratio. That is equal to operating profit divided by revenue from operation into 100. So 16 lakh divided by 20 lakh into 100. ಎಷ್ಟು ಸಿಗುತ್ತೆ ನಮಗೆ? 80%. ಪರ್ಸೆಂಟ್ ಅಂತ ಯಾಕೆ ಹಾಕ್ತಿದ್ದೀವಿ? ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀವಿ 100ಇಂದ, ಅದಕ್ಕೆ ನಾವು ಇದನ್ನು ಪರ್ಸೆಂಟೇಜಲ್ಲಿ ತೋರಿಸ್ತಾ ಇದ್ದೀವಿ. ಲಾಸ್ಟ್ ಒನ್ ಬಂದುಬಿಟ್ಟು ಬುಕ್ ವ್ಯಾಲ್ಯೂ ಪರ್ ಶೇರ್. ದಟ್ ಈಸ್ ಈಕ್ವಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇದು ಹೇಗೆ ಸಿಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಈಕ್ವಿಟಿ ಕ್ಯಾಪಿಟಲ್ ಮತ್ತು ಜನರಲ್ ರಿಸರ್ವ್ನ ಆ್ಯಡ್ ಮಾಡಿದಾಗ ಸಿಗುತ್ತೆ. ದಟ್ ಈಸ್ 5 lakh ಪ್ಲಸ್ 1 lakh, ಟೋಟಲ್ 6 lakh. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇಸ್ 6 lakh ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ 5 lakh ಈಕ್ವಿಟಿ ಶೇರ್ಸ್ ಇದೆ ಆಫ್ 10 rupees ಈಚ್. ಅದೆರಡನ್ನ ಡಿವೈಡ್ ಮಾಡಿದಾಗ 50,000 ಶೇರ್ಸ್ ಅಂತ ಸಿಗುತ್ತೆ. ಸೊ ಇದನ್ನೆರಡನ್ನ ಡಿವೈಡ್ ಮಾಡಿದಾಗ ದಟ್ ಇಸ್ 6 lakh ಡಿವೈಡೆಡ್ ಬೈ 50,000 ನಮಗೆ ಪರ್ ಶೇರ್ ವ್ಯಾಲ್ಯೂ ₹12 ಅಂತ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 6 ರೇಷಿಯೋಸ್ಗಳನ್ನ ಕೇಳಿರ್ತಾರೆ. ನೀವು ಆ ರೇಷಿಯೋಸ್ಗೆ ಕರೆಕ್ಟಾಗಿ ಫಾರ್ಮುಲಾಸನ್ನ ಹಾಕಿದ್ರೆ ಅದಕ್ಕೆ ಒಂದೊಂದು ಮಾರ್ಕ್ ಇದೆ, ಮತ್ತು ಕರೆಕ್ಟ್ ಆನ್ಸರ್ ಕೊಟ್ಟಾಗ ಅದಕ್ಕೆ ಒಂದೊಂದು ಮಾರ್ಕ್ ಇದೆ. ಸೊ ಟೋಟಲ್ ನೀವು ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.